ನಮಸ್ಕಾರ, ಹೇಗಿದ್ದೀರಲ್ಲ? ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು. ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆದರೆ ಮತ್ತೆ ಎಲ್ರಿಗೂ ಇಷ್ಟ ಆದಾಗೆ ರಾಜಾ ಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ಕೊಂಡು ಬಂದಿದ್ದೀನಿ. ಗೋಧಿ ಬಣ್ಣದಲ್ಲಿ ಆಗ್ಬೋದು, ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ನಿಗೆ ಅದೇ ಥರ ಮಿಮಿಕ್ರಿ ಮಾಡ್ತಿದ್ದೆ. ಆವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಚಿಟ್ಟೆ ಆಗ್ಬೋದು, KGF ಆಗ್ಬೋದು, ಇವತ್ತು ಲವ್ಲಿ ಆಗ್ಬೋದು. ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ, ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿಕೊಡ್ಬೋದಾ ಅಂತ ಹೇಳಿ ಹರಿಪ್ರಿಯ ಅವರು ನನಗೆ ಫೋನ್ ಮಾಡಿದ್ರು. ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ, ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ. ನಾನು ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರು, ಆದರೆ ಹುಡುಗರ ಥರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು. ಹೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದರು. ಅದೇ ನಿಮ್ಮ ಗಂಡನಕ್ಕಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ, ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ. ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ದರು. ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ದರು. ಸೊ ಹಾಗಾಗಿ ಸೊ ಹೌದು. ಅನುಶ್ರೀ ಏನಪ್ಪ ಏನೋ ಕರೀತಾರೆ? ಅಲ್ಲ ಶೆಟ್ರೆ, ಇನ್ನ ಹೀರೋಯಿನ್ ಆಗಿಲ್ಲ. ಹಾಗೆ ಎಂತ ಮೋಸ್ಟ್ಲಿ ಕಾಂತಾರ 4 ಬರೋಷ್ಟಲ್ಲ ಒಂದು ಆಂಟಿ ಕ್ಯಾರೆಕ್ಟರ್, ಅಜ್ಜಿ ಕ್ಯಾರೆಕ್ಟರ್ ಏನೋ ಒಂದು ಮಾಡ್ತೀನಿ ಶೆಟ್ರೆ. ಆಲ್ ದ ಬೆಸ್ಟ್. ಸೊ ಹಾಗಾಗಿ ಅವ್ರು ಕರೆದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತಂದ ಬಂದೆ. ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ, ಅದೊಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ. ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಸುಮಾರು. ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಪ್ಪ? ಓಕೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು. ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ, ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರೋಲ್ಲ. ಸೊ ಹಾಗಾಗಿ ನೀವು ಬಿಟ್ಕೊಡ್ಬೇಡಿ, ನಾವು ಬಿಟ್ಕೊಡ್ಬಾರ್ದು. ಇಬ್ಬರು ಒಂದು ವಿನ್ ಸಿಚುವೇಶನ್ಗೆ ಹೋಗೋಣ. ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ. ನೀವೆಲ್ಲರೂ ಸಹಕಾರ ಇರಲಿ. ಸೊ ನವೀನ್ ಅವಾಗ ಡಾಲಿದ್ ಸಿನಿಮಾ ಬರ್ತಿದೆ, ಕೋಟಿ 2 ಸಿನಿಮಾ ಅಂತ 3 ಸಿನಿಮಾ ಬರ್ತಿದೆ. ಅದನ್ನು ನಾನು ಪ್ರೆಸ್ ಅವ್ರ ಜೊತೆ ನಾಳೆ ಮಾತಾಡ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ. ಸೊ ಅವ್ರ ಬೆಂಗಾವಲಾಗಿ ಹರಿಪ್ರಿಯ ಅವರು ನಿಮ್ಮಿಬ್ಬರ ಬಾಳು ತುಂಬ ಚೆನ್ನಾಗಿರಲಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಹಾಗೆ ನೀವು ಬ್ರೇಕ್ ತೊಗೊಂಬಿಟ್ರೆ ಮತ್ತೆ ಬನ್ನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ತುಂಬ ಜನ ಹೀರೋಯಿನ್ಗಳ ಕೊರತೆ ಇದೆ ಇಲ್ಲಿ ನೋಡಿ. ಕನ್ನಡದಲ್ಲೇ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ರಿಗೆ ಕರ್ಕೊಂಬಂದ್ರಂತೆ ಡೈರೆಕ್ಟ್ರು. ಸೊ ಹಾಗಾಗಿ ನೀವು ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತೊಗೊಂಡ್ಬಾರ್ದು. ಸೊ ಹಾಗಾಗಿ ಆಲ್ ದ ಬೆಸ್ಟ್ ಲವ್ಲಿ ತಂಡಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಇನ್ನೂ ಸಾಕಾಗಿಲ್ಲ, ಇನ್ನೂ ಒಂದು ಟ್ವಿಸ್ಟ್ ಇದೆ. ವಸಿಷ್ಠ ಸಿನ್ಹಾ ಅವರ ಅಭಿನಯದ ಲವ್ಲಿ ಚಿತ್ರ ಇದೇ ಜೂನ್ 14 ಬಿಡುಗಡೆ ಆಗ್ತಾ ಇದೆ ಎಲ್ಲ ಚಿತ್ರಮಂದಿರಗಳಿರೋದಕ್ಕೋಸ್ಕರ. All the people who have gathered here, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟ್ರೇಲರ್ ನೋಡೋಕ್ಕೆ. ವಸಿಷ್ಠ ಸರ್ ಆ್ಯಂಡ್ ಸ್ಟೆಫಿ, ಯು ಗೈಸ್ ಆಲ್ರೆಡಿ ಲುಕ್ ಸೋ ನೈಸ್ ಇನ್ ರಿಯಲ್ ಲೈಫ್. ಐ ಆಮ್ ಶೋರ್ ಸ್ಕ್ರೀನ್ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಆ್ಯಂಡ್ ಯು ಆರ್ ರಿಯಲಿ ಗುಡ್ ಸರ್. ಐ ಲವ್ ಯುವರ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್. ಆ್ಯಂಡ್ ಚೇತನ್ ಸರ್, ಆಲ್ ದ ಬೆಸ್ಟ್ ನಿಮ್ಮ ಪೂರ್ತಿ ಚಿತ್ರತಂಡಕ್ಕೆ. ಆ್ಯಂಡ್ ಈ ಸಿನಿಮಾ ತುಂಬ ದಿನ ಓಡಲಿ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಬಿ ವಾಚ್. ಜೂನ್ 14 ಎಲ್ಲರೂ ಕೂಡ ಬನ್ನಿ, ಸಿನಿಮಾನ ಥಿಯೇಟರಲ್ಲಿ ಬಂದು ನೋಡಿ.
ಆ್ಯಂಡ್ ಲವ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಅಂತ ನನ್ನ ಕಡೆಯಿಂದ ನಾನು ವಿಶ್ವಾಸ ತಿಳಿಸ್ತೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಎಲ್ಲ ತಂತ್ರಜ್ಞರಿಗೂ ಶುಭವಾಗಲಿ, ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ವಿಶ್ವಾಸ ತಿಳಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಮೀಡಿಯಾದವ್ರಿಗೆ ನಮಸ್ಕಾರ. ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ವಸಿಷ್ಠ ರಾಜಾ ಹುಲಿಯಿಂದ ಇಂಟ್ರೊಡ್ಯೂಸ್ ಆಗಿರೋ ಹುಡುಗ, ಒಳ್ಳೆ ವಾಯ್ಸ್ ಇದೆ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಸಾಂಗ್ಗಳು ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ. ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಐಟಮ್ ಸಾಂಗ್ ನಾವೇಶಿಕೆಗಳ ಮಾಡಿರೋ ಸಾಂಗ್ ಎಲ್ಲ ತುಂಬ ಸೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅನೂಪ್ ಸಲೀಂ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ವಸಿಷ್ಠ ಒಂದು ಹಾಡು ಹಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಹೀಗೆ ಒಳ್ಳೆಯದಾಗಿ ಜೂನ್ 14 ಸ್ಟೇಟ್ ಜನ ಸೇರಿದ್ದೀವಿ, ಅದೇ ಜನ ಥಿಯೇಟ್ರಿಗೆ ಬಂದು ಥಿಯೇಟ್ರು ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಯ್ ವಸಿಷ್ಠ. ಜೂನ್ 14 ಲವ್ಲಿ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನನಗೆ ತುಂಬ ಹೋಪ್ ಇದೆ, ಯಾಕಂದರೆ ಕಥೆಯ ಹಂತದಿಂದ ವಸಿಷ್ಠ ಅವರು ನಮಗೆ ಶೇರ್ ಮಾಡಿದ್ದಾರೆ. ಸೊ ವಸಿಷ್ಠ ಹೀರೋಯಿಕ್ ಮಾಡ್ತಾ ಮುಂದೆ ಹಿಂದಿನ ಸಿನಿಮಾಗಿಂತ ಇದು ತುಂಬ ಸ್ವಲ್ಪ ವಿಭಿನ್ನ. ಸೊ ಒಂದು ಮಾಸ್ ಬಿಟ್ಟು ಮಾಸ್ ಕಮ್ ಲವರ್ ಆಗಿ ತುಂಬ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗಂತೂ ತುಂಬ ಹೋಪ್ ಇದೆ. ಜೂನ್ 14 ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ರಿಷವಣ್ಣ ನೋಡುವಂಥ ಅವಕಾಶ ಸಿಕ್ತು, ದತ್ತಣ್ಣ ಸರ್ನ ನೋಡುವಂಥ ಅವಕಾಶ ಸಿಕ್ತು. ಮೈಕ್ಗೂ ಕೂಡ ಭಯ ಆಗುವಂಥ ಒಂದು ವಾಯ್ಸ್ ಅಂತ ಇದ್ದರೆ ಅದು ವಸಿಷ್ಠ ಸರ್ದು. ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದಾಗ ಪರ್ಸ್ನಾಲಿಟಿಗೆ ಸರಿ ಇರುವಂಥ ವಾಯ್ಸ್ ಇರುವಂಥ ಕಲಾವಿದರು ತುಂಬ ಕಡಿಮೆ ಇರೋದು. ಅದರಲ್ಲಿ ಒಬ್ಬರು ವಸಿಷ್ಠ ಸರ್ ಅಂತ ಹೇಳ್ಬೋದು. ನನಗೆ ತುಂಬ ಆತ್ಮೀಯರು ಆ್ಯಂಡ್ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟರ್ಸು. ಲವ್ಲಿಯಾಗಿ ಓಡಲಿ ನೋಡಿದಾಗ ನನಗೆ ಗೂಗ್ಲಿ ನೆನಪಾಯಿತು. ಸೊ ಗೂಗ್ಲಿ ಥರನೂ ಲವ್ಲಿ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗಲಿ ಅಂತ ನನ್ನ ಆಶಯ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಾಯ್ ರಿಷಬ್ ಸರ್, ಹಾಯ್ ಡಾರ್ಲಿಂಗ್. ನಂದು ವಸಿಷ್ಠದಂದರೆ ಹಳೆಯ ಸ್ನೇಹ, ರಾಜಾ ಹುಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ, ಅದೇ ವಿಶ್ವಾಸ. ಎಲ್ಲೋದ್ರೂ ಒಂದೇ ಥರ ಇರ್ತಾರೆ. ಒಂದು ಸಂಗತಿ ಹೇಳಬೇಕು, ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ. ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗಿ ಶೂಟ್ ಇತ್ತು. ಆವಾಗ ತಮಿಳಲ್ಲಿ ಒಂದು 3-4 ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು. ಏನು ಬೆಳಗ್ಗೆನೇ ಶೂಟ್ ಇದೆ ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಸರ್ಪ್ರೈಸ್ ಎಲಿಮೆಂಟು. ವಸಿಷ್ಠ ಅವರು ಅದನ್ನು ತೊಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನು ಪಕ್ಕಾ ತಮಿಳವ್ರ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾಯಿದ್ರು. ಅದು ನನಗೆ ಆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯಿತು. ಅಲ್ಲಿಂದ ಇನ್ನೂ ಗಟ್ಟಿ ಆಯಿತು ನಮ್ಮ ಸ್ನೇಹ. ಈ ವೇದಿಕೆ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ. ಅವತ್ತು ಮರ್ತೋಗಿದ್ದೆ. ಸಕ್ಕದಾಗಿದೆ, ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ವೇಟಿಂಗ್ ಟು ಸಿ ದ ಟ್ರೇಲರ್. ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ. ಒಳ್ಳೆಯದಾಗಲಿ ಅಂತ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮಸ್ತೆ ಬೈ. ರಿಷಬ್ ಸರ್ ನಮಸ್ತೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಹೊರಗಡೆ ಮಳೆ, ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. ಖಂಡಿತ ಬೆಂಕಿಯಾಗೇ ಇರುತ್ತೆ. ಸಿನಿಮಾನೂ ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು 14ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹುಷಾರು. ಸೊ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಗೆ ಇರಬೇಕಾದಂಥ ಎಲ್ಲ ಅಂಶಗಳು, ಎಲ್ಲ ಕ್ವಾಲಿಟಿಗಳು ಸಹ ಬರೀ ಒಂದು ಹಾಡಲ್ಲೇ ನಮಗೆ ಕಾಣಿಸ್ತು. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ. ನಾನು ಕೂಡ 14ನೇ ತಾರೀಕಿಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಿದೆ. 14ನೇ ತಾರೀಕು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸೊ ಲವ್ಲಿ ಸಿನಿಮಾಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು ಆ್ಯಂಡ್ ಆಲ್ ದ ಬೆಸ್ಟ್. ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವರೆಲ್ಲ ಅನ್ಕೊಂಡಿದ್ರು ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ ಅಂತ, ಆದರೆ ನಾನು ಮಾತಾಡ್ಸಲ್ಲ ನಿಮ್ಮ ಹತ್ರ. ಈಗ ಟ್ರೇಲರ್ ಬಿಡುಗಡೆ ಮಾಡ್ತೀವಿ. ಟ್ರೇಲರ್ ಬಿಡುಗಡೆ ಆದ್ಮೇಲೆ ನಾವು ಮಾತಾಡ್ತೀವಿ. ಏನಂತೀರ ನವೀನ್ ಅವರೇ? ಓಕೆ, ಡನ್. ಲವ್ಲಿ. ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೆ. ಥ್ಯಾಂಕ್ ಯು. ದೊಡ್ಡವರೆಲ್ಲ ಕೂತಿದ್ದಾರೆ.
ಜಗತ್ತಿನಾದ್ಯಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಅವರೆಲ್ಲರಿಗೂ ಒಂದು ಸಲಾಮ್. ನಾನು ಈ ಚಿತ್ರದಲ್ಲಿ ಪಾತ್ರ ವಹಿಸಿರೋನು. ಈಗ ಯಾರು ನಾನು ಕಥೆ ಹೇಳಿಬಿಟ್ರೆ ಇನ್ನೇನು ಉಳೀತು ಅಂತೀರಿ. ನಾನು ಸಿನಿಮಾ ನೋಡಿದ್ದೀನಿ, ಭಾಳ ಮೆಚ್ಕೊಂಡಿದ್ದೀನಿ. ಆ ವಿಷಯಗಳನ್ನು ಹೇಳೋಣ ಅಂದರೆ ನಮ್ಮ ವಿಮರ್ಶಕರೆಲ್ಲ ಏನ್ರಿ ನಿಮ್ಮ ಕೆಲಸ ನೀವು ಮಾಡಿರಿ, ನಮ್ಮ ಕೆಲಸ ಯಾಕ್ರಿ ಮಾಡ್ತೀರಿ ಅಂತಾರೆ. ಏನು ಮಾತಾಡಬೇಕು ನಿಜವಾಗಿ ಗೊತ್ತಿಲ್ಲ. ಜನರಲ್ಲಾಗಿ ಕನ್ನಡ ಚಿತ್ರರಂಗ ಈ ಒಂದು 2-3 ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಓಕೆ, ಅದ್ಭುತವಾದ ಹೆಸರು ಪಡೆದಿದೆ. ಇವಾಗ ನಾವು ಎಲ್ಲಾದರೂ ಹೊರಗಡೆ ಹೋದರೆ ನೀವು ಕನ್ನಡ ಚಿತ್ರರಂಗದವರ ಅಂತ ಕೇಳಿ ನಮ್ಮ ಹೆಮ್ಮೆ ಪಡ್ತಾರೆ. ಅದು ನಾವು ಪಡ್ಕೊಂಡಿರೋ ಒಂದು ಆಶೀರ್ವಾದ ಅಂತ ಇಟ್ಕೊಳ್ತೀನಿ. ಹೀಗೆ ಸತತವಾಗಿ ನಿರಂತರವಾಗಿ ಕನ್ನಡ ಚಿತ್ರರಂಗ ಬೆಳೀತಾ ಇರಬೇಕು. ಅದಕ್ಕೆ 10 ಜನ ಹೊಸ ಪೀಳಿಗೆಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು. ಅದು ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ. ಈ ಸಿನಿಮಾ ಈಗ ನೋಡಿ, ಇದು ಗ್ಯಾರಂಟಿಗಳ ಯುಗ. ಕಾಂಗ್ರೆಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾರೆ. ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈ ಸಿನಿಮಾನ ನೀವು ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು. ಅಲ್ಲ, ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಬರೀ ಪ್ರೀತಿ, ಪ್ರೇಮ, ಪ್ರಣಯ, ಫೈಟ್ಸು ಅಷ್ಟೇ ಅಲ್ಲ. ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ, ಒಲವು ಅಂತ. ಆ ಒಲವಿನ ಚಿತ್ತಾರ ಇದರೊಳಗಿದೆ. ಅದೇ ಪ್ರಮುಖವಾದ ಪಾತ್ರ ವಹಿಸಿರೋದು ಈ ಸಿನಿಮಾದಲ್ಲಿ. ಇದು ಈ ಸಿನಿಮಾ ನೋಡಿದ ಮೇಲೆ ಯಾವುದೇ ಒಂದು ಹೆಣ್ಣಾಗಲಿ ನನಗಿಂಥ ಒಬ್ಬ ಗಂಡು ಇರಬೇಕು ಅಂತ, ಯಾವುದೇ ಗಂಡಾಗಲಿ ನನಗಿಂಥ ಒಬ್ಬ ಹೆಣ್ಣಸಿರಬೇಕು ಅಂತ ಇವರೆಲ್ಲರನ್ನು ನೋಡಿ ಮೆಚ್ಚಿಕೊಳ್ಳೋ ಅಂಥ ಜನ ಇದ್ದಾರೆ. ಈ ಚಿತ್ರಕ್ಕೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ, ಸಹಯೋಗ ಬಹಳ ಮುಖ್ಯ. ಆದ್ದರಿಂದ ಜೂನ್ 14ಕ್ಕೆ ನಿಮ್ಮೆಲ್ಲರನ್ನು ಅಲ್ಲಿ ಸೊ ಲವ್ಲಿ ಟೈಟಲ್ ತಕ್ಕಂಗೆ ಇಲ್ಲ ಟ್ರೈಲರು. ಕೇಶವ್ ಮಫ್ತಿಗೆ ಅಸಿಸ್ಟೆಂಟಾಗಿ ಮಾಡಿದ್ದ. ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಸೊ ಟ್ರೈಲರ್ ನೋಡಿದಾಗ ಸಿನಿಮಾನು ಅಷ್ಟೇ ಸಿನ್ಸಿಯರಾಗಿ ಮಾಡಿದ್ದಾನೆ ಅನಿಸುತ್ತೆ. ವಸಿಷ್ಠ ಸರ್ ಸೂಪರ್ ಆಗಿದೆ, ಕಣ್ಣು ಸೂಪರಾಗಿ ಕಾಣ್ತಾ ಇದೆ. ಹೈಟು, ಪರ್ಸ್ನಾಲಿಟಿ, ವಾಯ್ಸ್. ಅವಾಗ ಯಾರು ಚೆನ್ನಾಗಿ ಹೇಳಿದ್ರು ಅವರು, ಮೈಕ್ ಭಯ ಆಗುತ್ತೆ, ಮೈಕ್ಗೆ ಭಯ ಆಗುತ್ತೆ ಅಂತ. ಸ್ಪೀಕರಲ್ಲಿ ವಾಯ್ಸ್ ಬಂದಾಗ ಆ ವೈಬ್ಸ್ ಹಂಗಿತ್ತು. ಆ್ಯಂಡ್ ಅನೂಪ್ ಸಿಲಿನ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಶ್ವಿನ್ ನಮ್ಮ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನವೀನ್ ಸರ್ ಎಲ್ಲಿ? ಅವರು ಇಲ್ಲಿ ಯಾವುದಾದ್ರೂ ಒಳ್ಳೆ ಫ್ರೇಮ್ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಸರ್. ಸೊ ಖುಷಿಯಾದ ವಿಚಾರ ಏನಂದರೆ ಮಫ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಕೇಶವು, ಅಶ್ವಿನ್, ನವೀನ್ ಅವ್ರು ಅಸಿಸ್ಟೆಂಟಾಗಿ ಮಾಡಿದ್ದ. ಸೊ ಹರೀಶ್ ಕೋಮ್ ಎಡಿಟರು, ನಮ್ಮ ವಸಿಷ್ಠ ಸಾರು ಮಾಡಿದರು. ಅದರಲ್ಲಿ ತುಂಬ ಸರ್ ಡ್ರಮ್ ಸೀನ್ಸ್ ಶೂಟ್ ಮಾಡಿದಾಗ ತುಂಬ ಜನ ಫ್ಯಾನ್ ಆಗಿದ್ರು ಅದಕ್ಕೆ. ಸೊ ಓವರಾಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತಾ ಇದೆ. ಸೊ ಮೇಕಿಂಗ್ ವೈಸು, ಆ್ಯಕ್ಷನ್ ಬ್ಲಾಕ್ ವೈಸು ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ಒಳ್ಳೇದಾಗಲಿ. ಥ್ಯಾಂಕ್ ಯು. Panasa Creations. Very important. Ravinder sir, Balu sir, Vinod sir, Mahesh sir, the entire Nandu, I'm sorry, one minute. The entire production they've treated me like family, and adike I say that Karnataka nange second mane. So all credits to Abu Anasa Creations, the entire lovely team. ತುಂಬ ಧನ್ಯವಾದ. ಸೊ ನಾನು ಹೇಳಬೇಕಂದ್ರೆ ಲವ್ಲಿ ಸಿನಿಮಾ ನಂದು ಒಂದು ಕನಸನ್ನ ನನ್ಸು ಮಾಡಿರೋದು ಒಂದು ಸಿನಿಮಾ. ಬಿಕಾಸ್ ಐ ಆಲ್ವೇಸ್ ಡ್ರೆಮ್ಟ್ ನಾನು ಒಂದು ದೊಡ್ಡ ಸ್ಕ್ರೀನಲ್ಲಿ ನನ್ನ ಸಾಂಗ್ ಇರಬೇಕು, ಇಲ್ಲ ಹಾಡು ಇರಬೇಕು, ಇಲ್ಲ ಸಣ್ಣ ಪಾತ್ರ ಇರಬೇಕು ಅಂತ ಒಂದು ಆಸೆ ಇತ್ತು. ಆ್ಯಂಡ್ ದಿಸ್ ಮೂವಿ ಇಸ್ ಮೇಡ್ ದಟ್ ಟ್ರೂ ಆ್ಯಂಡ್ ಐ ವಿಲ್ ಫಾರ್ ಎವರ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಪ್ರೊಫೆಷ್ನಲಿ ಐ ಆಮ್ ಅ ಫುಟ್ಬಾಲರ್ ಆ್ಯಂಡ್ ಅ ಡಾನ್ಸರ್. ನನಗೆ ಇಮ್ರಾನ್ ಸರ್ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿ ಪ್ಲೀಸ್ ಕಮ್, ನೀನು ಡ್ಯಾನ್ಸ್ ಮಾಡಿ. ಆ್ಯಂಡ್ ಇವತ್ತು ಐ ಕ್ಯಾನ್ ಸಿಟ್ ಆ್ಯಂಡ್ ಸಿ ಮೀ ಇನ್ ಸಚ್ ಅ ಬಿಗ್ ಸ್ಕ್ರೀನ್. ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ಆ್ಯಂಡ್ ವಶಿಷ್ಠ ಸಿಂಹ ಸರ್, ಯು ಆರ್ ವಾಚಿಂಗ್. ಐ ಆಮ್ ಸೋ ಹ್ಯಾಪಿ. ಲೈಕ್ ನಾನು ಹೇಳ್ತೀನಿ, ಐ ಆಮ್ ಅ ಮಿಡಲ್ ಕ್ಲಾಸ್ ಗರ್ಲ್. ಓಕೆ,
ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀನಿ ಎಲ್ಲರ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್ ಆ್ಯಂಡ್ ಸಮ್ವೇರ್ ಇನ್ ಕಾರ್ನರ್ ಆಫ್ ಮೈ ಮೈಂಡ್ ನನಗೆ ಒಂದು ಚಿಕ್ಕ ಆಸೆ ಇತ್ತು. ಆ್ಯಂಡ್ ಟುಡೇ ಮೈ ಮದರ್ ಇಸ್ ದೇರ್ ವಾಚಿಂಗ್ ಇಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಸರ್. ತುಂಬ ತುಂಬ ಥ್ಯಾಂಕ್ ಯು. ಐ ಆಮ್ ಟೆಲಿಂಗ್ ಫ್ರಮ್ ಮೈ ಹಾರ್ಟ್. ಎಲ್ಲರೂ ಫಿಲಮ್ ಥಿಯೇಟ್ರಲ್ಲಿ ಹೋಗಿ ನೋಡಿ ಆಯಿತಾ. ಸಾಂಗ್ ನನಗೆ ಒಂದು ಸ್ವಲ್ಪ ಫ್ಯಾನ್ಸ್ ಇದ್ದರೆ ಥಿಯೇಟ್ರಲ್ಲಿ ಹೋಗಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ರಿಷಬ್ ಸರ್, ನೀವು ಬೇಗ ಹೊಟ್ಟೋಗ್ತೀರಾ ಅಂತ ಗೊತ್ತು, ಒಂದು ಫೋಟೋ ಕೊಟ್ಬಿಟ್ಟು ಹೋಗಿ ಸರ್ ಪ್ಲೀಸ್. ಅಯ್ಯೋ ಪಾಪ. ಹಾಯ್. ಸೇಮ್ ಇದೆಲ್ಲ ಅವ್ರದ್ದು, ನಂದು ವಾಯ್ಸು ಮತ್ತು ಇವ್ರದ್ದು ವಾಯ್ಸು ಸೇಮ್. ಹಾಂ, ಆಮೇಲೆ ಏನು ಹೇಳ್ಕೊಟ್ರು ಅಮ್ಮ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ನೀನು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ಯಲ್ಲ ವಂಶಿ, ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ಯಲ್ವಾ, ಇಷ್ಟ ಆಯ್ತಾ ಆ್ಯಕ್ಟ್ ಮಾಡಿದ್ದಲ್ಲ? ತುಂಬ ಇಷ್ಟ ಆಯಿತು. ಹಾಂ, ಏನು ನಿನ್ನ ಕ್ಯಾರೆಕ್ಟರ್ ಹೆಸರೇನು? ಪರವಾಗಿಲ್ಲ ಬಿಡು. ತನು. ಹಾಂ, ಹೇಳ್ಕೊಟ್ಟಿದ್ದಾರೆ. ಓಕೆ, ಡನ್. ಸರಿ, ನಾನೇನೋ ಕೇಳ್ಪಟ್ಟೆ, ನೀನು ವಸಿಷ್ಠ ಸರ್ ಹೆಂಗೆ ನಡೀತಾರೆ, ಹೆಂಗೆ ಮಾತಾಡ್ತಾರೆ ಅದೆಲ್ಲ ಇಮಿಟೇಟ್ ಮಾಡ್ತೀಯಂತೆ ನೀನು, ಹೌದಾ? ಹಾಂ, ಹೇಳಿದ್ರು ನನಗೆ. ತೋರಿಸ್ತೀಯ, ನಮ್ಮೆಲ್ರಿಗೂ ತೋರಿಸ್ತೀಯ ವಸಿಷ್ಠ ಸರ್ ಹೆಂಗೆ ನಡೀತಾರೆ, ಹೆಂಗೆ ಆ್ಯಕ್ಟ್ ಮಾಡ್ತಾರೆ? ಅಲ್ಲ ಸರ್, ತೋರಿಸಲ್ಲ ಅವಳು ವಂಶಿಕಾ ಹಂಗೆ ಆ್ಯಕ್ಟ್ ಮಾಡಿ ತೋರಿಸ್ತಿಲ್ಲಂತೆ. ನಂಗೆ ಗೊತ್ತಿಲ್ಲ. ವಸಿಷ್ಠ ಸರ್ ಹತ್ರ ಪರ್ಮಿಷನ್ ತಗೋತೀನಿ. ನಂಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ನಿನ್ಗೆ ಹೇಳ್ಕೊಟ್ಟಿಲ್ವ ಅಂತ ನನಗೆ ತಪ್ಪು ಹೇಳ್ಕೊಟ್ರಾ? ಹೌದು, ತುಂಬ ಥ್ಯಾಂಕ್ಸ್ ಸರ್. ಇಷ್ಟು ಜನರ ಮುಂದೆ, ಅದು ಡಿವೈನ್ ಸ್ಟಾರ್ ಮುಂದೆ ನನ್ನ ಮರ್ಯಾದೆ. ಪರವಾಗಿಲ್ಲ, ಇದನ್ನ ಯಾವುದು ಹಾಕ್ಬೇಡಿ, ಓಕೆನಾ? ನನಗೆ ಇಷ್ಟು ಉದ್ದ ಬರ್ಕೊಟ್ರು, ಆ್ಯಕ್ಟಿಂಗ್ ಮಾಡ್ತಾರೆ ವಂಶಿಕ್ ಅವರು ಅಂತ. ಯಶು ಹೇಳ್ಕೊಡೋದಲ್ಲ ಬೇಬಿ ಅವರಿಗೆ ಒಂಚೂರಾದ್ರು ನನಗೆ. ಸರಿ, ಓಕೆ, ವಸಿಷ್ಠ ಸರ್ಗೆ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ವಸಿಷ್ಠ ಸಿಂಹ. ಓ, ವಸಿಷ್ಠ ಸಿಂಹ ಆಲ್ ದ ಬೆಸ್ಟ್ ಹೇಳ್ಬಿಟ್ಲು. ಲವ್ಲಿ. ಸಮೀಕ್ಷೆ ಅವರೇ? ಅವ್ರನ್ನ ಇಮಿಟೇಟ್ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ ನಾನು. ಐ ಮೀನ್ ಲೈಕ್ ಟ್ಯಾಲೆಂಟ್ ವೈಸ್. ಕರೆಕ್ಟ್. ಸೊ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಿರೋ ಎಲ್ಲ ಜನತೆಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಸೊ ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಕ್ಯಾರೆಕ್ಟರ್ ಹೆಸರು ತಕ್ಕನಾಗೆ ಇದೆ. ನಾನು ಏನಕ್ಕೆ ಬರ್ತೀನಿ ಲವ್ಲಿ ಮೂವಿನಲ್ಲಿ, ಸಿರಿ ಅನ್ನೋ ಕ್ಯಾರೆಕ್ಟರ್ ಏನಕ್ಕೆ ಬರುತ್ತೆ, ಬಂದು ಏನು ಮಾಡುತ್ತೆ, ಏನು ಒಂದು ರಿವೀಲ್ ಮಾಡಿ ಹೋಗ್ತಾಳೆ ಸಿರಿ, ಅದನ್ನು ನೀವು ಜೂನ್ 14 ಥಿಯೇಟ್ರಲ್ಲೇ ಬಂದು ನೋಡಬೇಕು. ಆ್ಯಂಡ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಚೇತನ್ ಸರ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಭುವನ ಕ್ರಿಯೇಷನ್ ಅವ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ವಸಿಷ್ಠ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ಸೀನೇ ನಂದು ಒಂಥರ ಹೆದರ್ಕೊಳ್ಳೋ ಸೀನ್ ಇತ್ತು. ಸೊ ನಾನು ನ್ಯಾಚುರಲಿ ಹೆದರ್ಕೊಂಡಿದ್ದೆ. ಅಲ್ಲೆಲ್ಲೋ ಒಂದು ದೂರದಲ್ಲಿ, ಅಂದರೆ ನಮ್ಮ ಪಾಡಿಗೆ ನಾವು ಶೂಟ್ ಮಾಡ್ತಾಯಿದ್ವಿ, ಅವ್ರು ಬಂದಿದ್ದಾರೆ ಅಂತ ಒಂದು ತುಂಬ ದೂರದಲ್ಲಿದ್ದರು, ಅವ್ರು ಬಂದಿದ್ದಾರೆ, ಸೆಟ್ಟಲ್ಲಿದ್ದಾರೆ ಅನ್ನೋದೊಂದು ಫೀಲ್ ನಮಗೆ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಸ್ಟೇಜ್ ಮೇಲೆ ಬಂದಿರೋದಕ್ಕೆ. ದಟ್ಸ್ ಇಟ್. ಎಲ್ಲರೂ ಬಂದು ಜೂನ್ 14 ಥಿಯೇಟರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ರಿಷಬ್ ಸರ್, ಸೊ ಇವತ್ತು ನಮಗೆ ಸ್ಪೆಷಲ್ ದಿನ, ಬಿಕಾಸ್ ನಮ್ಮ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಬಟ್ ನೀವು ಬಂದು ಇನ್ನೂ ಸ್ಪೆಷಲ್ ಮಾಡಿದ್ರಿ. ನಿಮ್ಮ ಪ್ರೆಸೆನ್ಸಿಂದ ನಮಗೆಲ್ಲ ಒಂದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೈಟರ್ ಗುಡ್ದವನು ಅಲ್ವಮ್ಮ? ಕರೆಕ್ಟ್ ಸರ್. ಫೈಟರು ಹಿಂಗೆ ತಾನೇ ನಡ್ಕೊಂಡು ಹಂಗೆ ಬರಬೇಕು ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ, ಪ್ರೆಸ್ ಮೀಡಿಯಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಥ್ಯಾಂಕ್ ಯು ಪಾ, ಧನ್ಯವಾದಗಳು. ಇದು ಉತ್ತರ ಕರ್ನಾಟಕ ಅವರಾ? ಗೊತ್ತಾಯ್ತು, ಅಲ್ಲೆಲ್ಲ ಹೋದ್ರೆ ಹಿಂಗೆ ಸೌಂಡ್ಗಳು. ಥ್ಯಾಂಕ್ ಯು ಪಾ. ಆ್ಯಂಡ್ ನಮ್ಮ ವೈಶಿಷ್ಟ್ಯ ಅವರು ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್. ಆ್ಯಂಡ್ ಅವ್ರು ಕರೆದಿದ್ದಕ್ಕೆ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಮಾದೇವ ಸಿನಿಮಾದ ಒಂದು ಸಾಂಗ್, ಲಿರಿಕಲ್ ಸಾಂಗ್ ಲಾಂಚ್ ಇತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವರು ಅಲ್ಲಿಂದ ಇಲ್ಲಿ ಬಂದರು, ನಾವು ಜೊತೆಲಿ ಬಂದ್ವಿ. ಸೊ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ತಣ ನಮಸ್ಕಾರ ಅಣ್ಣ. ಆ್ಯಂಡ್ ಹರಿಪ್ರಿಯಾ ಮ್ಯಾಮ್ ಆ್ಯಂಡ್ ಸ್ಟೆಫಿ ಅವರು, ನನಗೆ ತುಂಬ ಖುಷಿಯಾಗಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ, ಸೂಪರ್, ಹಿಂಗೆ ಚೆನ್ನಾಗಿರಿ. ಆ್ಯಂಡ್ ರಿಷಬ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ಆ್ಯಂಡ್ ಖುಷಿ ಆಯಿತು. ಟ್ರೈಲರ್ ತುಂಬ ಚೆನ್ನಾಗಿದೆ, ನಾನು ಬರ್ತಾ ನೋಡ್ಕೊಂಬಂದೆ ಲಾಂಚ್ ಮಾಡಿದ್ದು. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಶಂಕರ್ ಬ್ರದರ್, ಒನ್ ಆಫ್ ಎ ವೆರಿ ಗುಡ್ ಟ್ಯಾಲೆಂಟೆಡ್. ಆ್ಯಕ್ಚುಲಿ ನೋಡಬೇಕಂದ್ರೆ ಒಂದು ಸಿನಿಮಾ ನಾವು ಮಾಡಬೇಕಾಗಿದ್ದ ಜೊತೆಯಲ್ಲಿ, ಅದು ಇನ್ನು ಮುಂದೆ ಆಗುತ್ತೆ, ಅದು ಖಂಡಿತ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ, ಒಟ್ಟಿಗೆ ಮಾಡ್ತೀವಿ.
ಬೆಂಕಿ ತರ ಇರುತ್ತೆ ಸರ್ ಆ ಜೋಡಿ. ಆ್ಯಕ್ಚುಲಿ నేను ನೆಲ್ಸನ್ ಓಕೆ ನೆಲ್ಸನಲ್ಲಿ ಮಾಡಬೇಕಾಗಿತ್ತು. ಸೊ ಅದು ಅಂದರೆ ಡೇಟ್ಸು ನಮ್ಮ ಇಶ್ಯೂಸ್ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇಲ್ಲಾಂದರೆ ಆ್ಯಂಡ್ ನವರಸನ್ ಸರ್ ಇಲ್ಲಿದ್ದಾರೆ, ಎಲ್ಲಿಂದ ನೋಡೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವರಸನ್ ಸರ್. ಆ್ಯಂಡ್ ಇದೇ ಎಲ್ಲ ದಯವಿಟ್ಟು ಮರಿಬೇಡಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೆಮ್ಮೆ ಸಿನಿಮಾ ಇದೇ ಜೂನ್ 14ನೇ ತಾರೀಕು, ಜೂನ್ 14 ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ತಾವು ಬಂದು ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಮಾ. ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನನ್ನ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ಮತ್ತು ದತ್ತಣ್ಣವರಿಗೆ, ನನ್ನ ಪ್ರೀತಿಯ ಸ್ನೇಹಿತನಿಗೆ ಶೆಟ್ರಿಗೆ ನಮಸ್ಕಾರ. ಮುದ್ದಾದ ನಮ್ಮ ಅತ್ತಿಗೆಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅನ್ಕೊಂಬಿಟ್ಟಿದ್ದೆ, ಅಂದರೆ ನಮ್ಮ ಕಡೆ ಪಾಟೀಲ್ರು ಅಂತ ಇರ್ತಾರೆ. ಹಾಂ, ಇದೇನು ಸ್ಟೆಫಿ ಪಾಟೀಲು ಎರಡು ಮಿಕ್ಸ್ ಆಗೋಲ್ತಲ್ಲ ಅಂತ ಅನ್ಕೊಂಡಿದ್ದೆ. ನೀವು ಉತ್ತರ ಕರ್ನಾಟಕದ ಅಕ್ಕಿ ಅಂತ ಅನ್ಕೊಂಡ್ರೇನಾ? ಹ್ಞೂ, ನಮ್ಮ ಕಡೆಗೆ ಅನ್ಕೊಂಡಿನ. ಅಲ್ಲ, ಈಗ ಅಷ್ಟು ಚಂದ ಕನ್ನಡ ಮಾತಾಡಿದ್ರಲ್ಲ, ಹಿಂಗೆ ನಮ್ಮ ಕಡೆದವ್ರು ಆದ್ರಿ, ನಾವು ಬಿಡುವುದಿಲ್ಲ. ಅಂದ್ರೆ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ? ಅಲ್ಲ, ಅಂದ್ರೆ ಸಿನಿಮಾದವ್ರಾಗಿ ನಮ್ಮ ಕುಟುಂಬದವ್ರು ಆದ್ರು ಅಂತ. ಓಕೆ ಓಕೆ. ಯೂಶಲಿ ಇಲ್ಲೇ ಮಗ್ಲ ಬಂದಿರ್ತಾರೆ, 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ, ನಂಗೆ ಕನ್ನಡ ಗೊತ್ತಿಲ್ಲ ಅಂತ ಬೇಡದು, ಹಂಗೆ ಮಾತಾಡ್ತಿರ್ತಾರೆ. ನೀವು ಆ ಚಂದ ಕನ್ನಡ ಮಾತಾಡಿದ್ರಿ, ಥ್ಯಾಂಕ್ ಯು. ಭಾಳ ಜನ ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ, ದುಡಿಯಾಕೆ ಬರ್ತಾರ. ಆದ್ರೆ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ, ಕೆಲವು ಜನಕ್ಕೆ ಗುರುತಿಸ್ಕೊಳ್ಳೋಕೆ ಅಂತ ಸಿಗ್ತೈತಿ, ಕೆಲವು ಜನಕ್ಕೆ ಒಂದು ಸ್ಟಾರ್ಡಮ್ ಅಂತ ಸಿಗ್ತೈತಿ. ಅದ್ರ ಹಿಂದೆ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ, ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ, ಎಫರ್ಟ್ಸ್ ಇರ್ತವೆ, ಹೆಮ್ಯುಲೇಷನ್ಸ್ ಇರ್ತವೆ. ಅದನ್ನೆಲ್ಲ ದಾಟ್ಕೊಂಡು ನನ್ನ ಗೆಳೆಯ ಈ ಮಟ್ಟಕ್ಕೆ ಬಂದಾನೆ, ನಂಗೆ ಭಾಳ ಹೆಮ್ಮೆ ಐತಿ. ನಾನು ಬಾಗಲಕೋಟೆಯಿಂದ ಇಳಕಲ್ಲಿಂದ ಫಸ್ಟ್ ಕೆಂಪು ಬಸ್ ಹತ್ಕೊಂಡು ಬಂದವ್ರು ನಾವು. ನನ್ನ ಮೊದಲನೇ ದಿವಸದಿಂದ, ನನ್ನ ಮೊದಲನೇ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗೆ ಅದನ. ನಾ ಇವತ್ತು ತಡೆಗೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ, ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಿನ್ನ ಒಂದು ಸಹಕಾರ, ನಿನ್ನ ಒಂದು ಒಲವುನ ಯಾವತ್ತೂ ಮರೆಯೋದಿಲ್ಲ. ಯುವರ್ ಆಲ್ವೇಸ್ ಮೈ ಡಾರ್ಲಿಂಗ್. ಲವ್ಲಿ ಅಂತ ಟೈಟ್ಲ್ ಆ್ಯಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ, ಅದು ಅವಂಗೆ ಇಟ್ಟಿರೋದು. ಹೀಸ್ ಲವ್ಲಿ. ಮನುಷ್ಯನ ಹೆಂಗದ, ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ. ಭಾಳಷ್ಟು ಒಳ್ಳೇದಾಗಲಿ. 2018ರಾಗ 2 ಪಾತ್ರಗಳು ಭಾಳ ಫೇಮಸ್ ಅದು, ಭಾಳ ಕೋಟ್ಯಾನುಗಟ್ಲೆ ಜನರ ಹೃದಯನಾಗ್ಯದು, ಡಾಲಿ ಮತ್ತು ಚಿಟ್ಟೆ ಅಂತ. ಈಗ ಮತ್ತೆ ಇಬ್ಬರು ಬರತ್ರ 14ನೇ ತಾರೀಕಿಗೆ ಲವ್ಲಿ ಮತ್ತು ನನ್ನ ಇನ್ನೊಬ್ಬ ಗೆಳೆಯ ಧನು ಪಿಕ್ಚರು ರಿಲೀಸ್ ಆದದ್ದು ಅವತ್ತ. ಇಬ್ಬರು ಪಿಕ್ಚರ್ಗೂ ಒಳ್ಳೇದಾಗಲಿ. ಈ ಸರಿ ಬಾಕ್ಸ್ ಆಫೀಸ್ನ ಲೂಟೆ ಮಾಡಲಿ, ಕೋಟಿ ಗಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ. ನಮ್ಮ ಚೇತನ್ ಅವರಿಗೆ, ನಿರ್ಮಾಪಕರಿಗೆ, ಪಾಟೀಲ್ರಿಗೆ, ಸಿನಿಮಾದಲ್ಲಿ ದುಡ್ದಂಥ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಹಲಿಗೆ ಹೊಡೆಯಮ್ಮ 14ಕ್ಕ. ಆ್ಯಕ್ಚುಲಿ ಕೂಗಿದ್ರೆ ಅಂದ್ರಲ್ಲ, ನಮ್ಮ ಕಡೆ ಕೂಗೋದು ಹಂಗಿರಂಗಿಲ್ಲ. ಕ್ಯಾಕೆ ಹೊಡೆಯಮ್ಮ. ರೆಡಿ? 1 2 3. ಅವನವನು ಬೆಂಕಿ. ಪಾಟೀಲ್ ಅವ್ರು ಇವಾಗ ನಿಮಗೆ ಒಂದು ಡೈಲಾಗ್ ಹೇಳ್ಕೊಡ್ತಾರೆ. ಸಾರಿ, ಪಾಟೀಲ್ ಅವ್ರಿಗೆ ನೀವು ಡೈಲಾಗ್ ಹೇಳ್ಕೊಡ್ತೀರಾ. ಒಂದು ಡೈಲಾಗ್ ಹೇಳಿ, ಅವ್ರು ಅದನ್ನು ಹೇಳ್ತಾರೆ. ಚೂರು ಮುಂದೆ ಬನ್ನಿ ಎಲ್ಲರೂ. ಅದೇ ಸ್ಲ್ಯಾಂಗಲ್ಲಿ ಅದೇ ಥರ ವಾಯ್ಸ್ ಮಾಡ್ಯುಲೇಷನ್. ಎಸ್ ಸರ್. ಸರಿ, ಟ್ರೈ ಮಾಡಿ. ಅದಾದ್ಮೇಲೆ ನೀವು ಹೇಳ್ಕೊಡ್ತೀರಾ ಸರ್ ಮಾಸ್ ಡೈಲಾಗ್. ಹೇಳಮ್ಮ. ಇದು ಡೈಲಾಗ್ ಅಲ್ಲ, ಇವತ್ತು ನಿಮ್ಮ ಸರ್ಕಾರಕ್ಕ ನೀವು ಇಷ್ಟು ಉದ್ದ ಡೈಲಾಗ್ ಹೇಳಿದ್ರೆ ಪಾಪ ಹಾಕಿ ಹೆಂಗೆ ಹೇಳ್ತಾರೆ. ಸರ್ ಚಿಕ್ಕದು ಹೇಳ್ಕೊಡಿ, ಏನಾದರೂ ಒಂದು ಫೇಮಸ್ ಆಗ. ಹಾಂ,
ಇವತ್ತು ನಿಮ್ಮ ಸಕ್ಕರಕ್ಕ ನಿಮ್ಮ ಬಂದೂಕ್ನಾಗಿರೋ ಗುಂಡಿಗೆ ನಿಮ್ ಬಂದು ನಾಗಿರೋ ಗುಂಡಿಗೆ ನಗರು ಗಂಡಿಗೆ ಗುಂಡಿಗೆ ಗುಂಡಿಗೆ ಓಕೆ ಗುಂಡಿಗೆ ಗಂಡಿಗೇನು ಓಕೆ ಬಟ್ ಗುಂಡಿಗೇನೆ ಇರಲಿ. ತಪ್ಪು ಹೇಳಿದ್ರು ಬರಬ್ಬರಿನ ಹೇಳಿರಿ, ಏನ್ ತೊಂದ್ರೆ. ಬಂದೂಕ್ನಾರ ಗುಂಡಿಗೆ ಈ ರೈತರ ಸೀಳೋ ಈ ರೈತರಿಗೆ ಅದೇ ಸೀಲು ತಾಕತ್ತೆ ತಿಂದ್ರೆ ಇವಾಗ ಬರ್ತೈತೆ ನೋಡ್ರಿ ಈಗ ಸೌಂಡ್. ಹೊಡಿರ್ಲೆ ಗೋಲಿ ಹೊಡಿರ್ಲೆ ಗೋಲಿ ಹೊಡಿರ್ಲೆ ಗೋಲಿ. ಲಾಸ್ಟ್ ಒನ್ ಮಾತ್ರ ಫುಲ್ ಮಾಸು. ಹೊಡಿರ್ಲೆ ಗೋಲಿ ಹೊಡ್ರಲೆ ಗೋಲಿ. ಇವ್ರು ಬೇರೆ ಹೇಳ್ಕೊಟ್ರು, ನನಗೆ ಗೊತ್ತವ್ರು ಏನ್ ಹೇಳ್ಕೊಟ್ರು ಅಂತ. ಅವನವನು ನೋಡ ಬಿಡಲ್ಲ ಆಯ್ತಷ್ಟೇ. ಆಕಿಗ್ ಪಾಪ ಇನ್ನೂ ಗೊತ್ತಿಲ್ರಿ ಅದೇನಂತ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಹಳ ಕಾಮನ್. ಅಲ್ಲೆಲ್ಲ ಹೋದ್ರೆ ಹೆಂಗಿದ್ರು ಅವ್ರು, ಅವನ ಹೆಂಗಿತ್ತು ಬೆಂಕಿ ಹಂಗಿತ್ತು ಅಂತ ನಾರ್ಮಲ್ ಆಗಿ ಹೇಳ್ಬಿಡ್ತಾರೆ, ತಿಂಡಿ ತಿಂದ್ರ ಅನ್ನೋ ಥರ. ಬಟ್ ಟೆರರ್ ಆಗಿ ಮಾತಾಡ್ರಿ, ಸೂಪರ್. ವೆಯ್ಟ್ ನೋ, ಈ ಟೈಗರ್ ಫುಲ್ ಮಾಸ್ ಡೈಲಾಗ್ ಈಸೆ. ಸರ್ ಈ ಕಡೆ ಬನ್ನಿ ಸರ್. ಪಾಲ್ನಿ ಸರ್, ಸರ್ ಇವ್ರ ಥರ ಇಷ್ಟಿಷ್ಟು ಉದ್ದ ಹೇಳ್ಕೊಡ್ಬೇಡಿ ಪಾಪ ಸರ್, ಚಿಕ್ಕದು ಏನಾದ್ರು ಹೇಳ್ಕೊಡಿ ಸರ್ ನಿಮ್ಮ ಪಿಕ್ಚರ್ದು. ನವಗ್ರಹ ಡೈಲಾಗ ಜಸ್ಟ್ ಇಮಿಡಿಯೇಟ್ ವೆರಿ ಅಲ್ಲ, ನಿಮ್ಮ ಕನ್ನಡದಲ್ಲಿ ಹೇಳ್ತೀನಿ, ತುಂಬಾ ಈಸಿ. ಜಗ್ಗು ಜಗ್ಗು ಬಸ್ಸು ಬಸ್ಸು ಹಾರ್ಬರ್ ತಲ್ಪಲ್ಲ ಹಾರ್ಬರ್ ತಲ್ಪಲ್ಲ ಹಾರ್ಬರ್ ತಲ್ಪಲ್ಲ. ಜೈ ಕರ್ನಾಟಕ ಜೈ ಕರ್ನಾಟಕ. ಅದ್ಭುತ ಅದ್ಭುತ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಕನ್ನಡ. ಅಂದ್ರೆ ಅವ್ರ ಕನ್ನಡ ಕಲಿಕೆ ಬಗ್ಗೆ ಇರೋಂಥ ಅವ್ರ ಆಸಕ್ತಿ ನೋಡಿ, ಅದಕ್ಕೊಂದು ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಫೋಟೋ ತಗೊಂಬೋಣ ಪ್ಲೀಸ್, ಮುಂದೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ರಿಷಬ್ ಸರ್ ನಮಸ್ಕಾರ, ವಶಿಷ್ಠ ಅವರೇ ನಮಸ್ಕಾರ, ಹರಿಪ್ರಿಯ ನಮಸ್ಕಾರ. ಇದು ನನ್ನ ಅಫಿಷಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದೊಂದು ಪರ್ಸ್ನಲ್ ಆಗಿ ನಾನು ಇದು ತಗೋತಿರೋದು. ಬಿಕಾಸ್ ವಸಿಷ್ಠ ಸಿಂಹ ಅವರು ಭಾಳ ವರ್ಷಗಳ ಆತ್ಮೀಯ ಸ್ನೇಹಿತರು. ಹಾಗೆ ಪ್ರೊಡಕ್ಷನ್ ಆಗಿರ್ಬೋದು, ಮಹೇಶ್ ಆಗಿರ್ಬೋದು, ಬಾಲ, ರವೀಂದ್ರ ಎಲ್ಲ ಗೊತ್ತಿರೋರೇ. ಒಂದು ವರ್ಷದ ಹಿಂದೆಯೇ ನನಗೆ ವಸಿಷ್ಠ ಸಿಂಹ ಅವರು ದುಬೈಯಲ್ಲಿ ನಾವಿಬ್ಬರು ಇದ್ದಾಗ ಹೇಳಿದ್ರು ಈ ಸಿನಿಮಾ ಬಗ್ಗೆ. ಭಾಳ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿ ಬರ್ತಾಯಿದೆ, ನಾವು ಇದನ್ನು ಬೇರೆ ಹೊರಗಡೆ ಕಂಟ್ರಿಗೂ ನಾವು ತಲುಪಿಸ್ಬೇಕು ಅಂದಾಗ ಡೆಫಿನೆಟಾಗಿ ಮಾಡೋಣ ಅಂಥೇಳಿ ಆ ದಿನ ಇವತ್ತು ಬಂದಿದೆ. ಸೊ ನಾವು ಇದೇ ತಿಂಗಳು ಸೇಮ್ ಡೇಟಿಗೆ ಆಗೋದಿಲ್ಲ, ಯಾಕಂದರೆ ನಮ್ಮ ಅಲ್ಲಿ ಕೆಲವು ಕಾನೂನು ನಿಬಂಧನೆಗಳಿದೆ. ಸೊ ಅದ್ರ ಪ್ರಕಾರನೇ ನಾವು ಮಾಡಬೇಕು. ಸೊ ಒಂದು ವಾರ ಲೇಟಾಗಿ ಅಲ್ಲಿ ನಾವು ರಿಲೀಸ್ ಮಾಡ್ತಿದ್ದೀವಿ. ಆ್ಯಂಡ್ ಈಗಾಗಲೇ ಪ್ರೊಡ್ಯೂಸರ್ ಜೊತೆನೂ ಮಾತಾಡಿದ್ವಿ, ಸ್ಪೆಷಲ್ ಪ್ರೀಮಿಯರ್ ಶೋ ಕೂಡ ಒಂದು ಮಾಡೋಣ ಅಂತ. ಸೊ ವಸಿಷ್ಠ ಅವರು ನಮ್ಮ ಜೊತೆಗೆ ಬರ್ತಾರೆ. ಸೊ ಅದನ್ನು ಒಂದು ಸ್ಪೆಷಲ್ ಆಗಿ ಒಂದು ಮಾಡೋಣ ಅಂತ. ಯಾಕೆ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಹಳ ಒಂದು ಹೆಸರು ಮಾಡ್ತಾ ಇದೆ. ಅದಕ್ಕೆ ಒಂದು ಮೇಯ್ನ್ ಪಿಲ್ಲರ್ ಅಂತ ಹೇಳಬೇಕು ಅಂತಂದರೆ ರಿಷಬ್ ಸರ್ ನಿಮ್ಮ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಬರೀ ನಮ್ಮ ಕನ್ನಡದವರಲ್ಲ, ಬೇರೆ ಭಾಷೆ ಆಗಿರ್ಬೋದು, ಬೇರೆ ಕಂಟ್ರಿಯವರು ಕೇಳ್ತಾರೆ. ಸೊ ಆ ಮಟ್ಟದಲ್ಲಿ ಕನ್ನಡ ಇವಾಗ ಮಾರ್ಕೆಟಲ್ಲಿ ಸೆಟ್ ಆಗಿದೆ. ಸೊ ಅದೆಲ್ಲ ಒಂದು ಫಾರ್ವರ್ಡ್ ಆಗಿ ಇವಾಗ ನಾವು ಅನೇಕ ಕನ್ನಡ ಸಿನಿಮಾಗಳು ನಮ್ಗೆ ತೊಗೊಂಡೋಗೋದಕ್ಕೆ ಭಾಳ ಈಸಿ ಆಗಿದೆ. ಸೊ ಅದರಿಂದ ಈಗ ರೀಸೆಂಟಾಗಿ ಕೂಡ ನಾವು ಕಾಟೇರ ಮಾಡಿದಾಗ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಮುಂದೇನೂ ಕೂಡ ನಾವು ಲವ್ಲಿನ ಇನ್ನೂ ಒಳ್ಳೆ ದೊಡ್ಡ ಮಟ್ಟದಲ್ಲಿ ದುಬೈಯಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿ ಒಂದು ದೊಡ್ಡ ಸಕ್ಸಸ್ಸನ್ನು ಮಾಡಿ ನಮ್ಮ ಕನ್ನಡ ಸಿನಿಮಾನ ಇನ್ನೂ ಹೆಚ್ಚಾಗಿ ಹೊರದೇಶದಲ್ಲಿ ತಲುಪಿಸ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಮತ್ತೊಮ್ಮೆ ಎಲ್ಲ ತಂಡದವರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಇಲ್ಲಿ ಬಂದಿರುವಂಥ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಮ್ಮ ಲವ್ಲಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ
ಎಲ್ಲ ಸ್ಟಾರ್ ಪ್ರೊಡ್ಯೂಸರ್ಸ್, ಸ್ಟಾರ್ ಡೈರೆಕ್ಟರ್ಸ್, ಸ್ಟಾರ್ ಹೀರೋಸ್ ಆ್ಯಂಡ್ ಸ್ಟಾರ್ ಹೀರೋಯಿನ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾ ಡೆಬ್ಯೂ ಸಿನಿಮಾ ಅಂತ ಬಂದಾಗ ನಾನಿವತ್ತು ಈ ಸಿನಿಮಾನ ಇಲ್ಲಿ ತನಕ ಆ್ಯಸ್ ಎ ಡೈರೆಕ್ಟರ್ ತಂದಿದ್ದೀನಿ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ನನ್ನ ಗುರುಗಳು ನರ್ತನ್ ಸರ್. ಅವ್ರು ಇವತ್ತಿಲ್ಲಿದ್ದಾರೆ. ಖಂಡಿತ ಇದು ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ, ಜೊತೆಗೆ ಸ್ವಲ್ಪ ಭಯ ಇದೆ ಯಾಕೆಂದರೆ ಅವ್ರು ಇದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸರ್, ನಾನು ನಿಮ್ಮ ಡೈರೆಕ್ಷನ್ಗೆ ಫ್ಯಾನ್ ಸರ್, ಕಿರಿಕ್ ಪಾರ್ಟಿಯಿಂದ. ಸೊ ನಾನು ಕೂಡ ಡೈರೆಕ್ಟರ್ ಆಗಬೇಕು ಅಂತ ತಲೆಯಲ್ಲಿ ಇದ್ದಿದ್ದರಿಂದ ಕಿರಿಕ್ ಪಾರ್ಟಿಯಿಂದ ನಾನು ಓಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ, ಓಕೆ ಇದರ ನಾನು ಡೈರೆಕ್ಟ್ ಆಗಬೇಕು ಅಂತ. ನಂತರ ಕಾಂತಾರ ನೋಡಿದ್ಮೇಲೆ ಆ್ಯಕ್ಟಿಂಗಿಗೆ ಫ್ಯಾನ್ ಆಗೋದೆ ಸರ್. ಈಗ ನನಗೆ ಯಾವ ಫೀಲ್ ಇದೆ ಅಂತಂದರೆ ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನ್ನಿಸ್ತಾ ಇದೆ ನಿಮಗೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಲವ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು. ಇನ್ನು ಒಬ್ಬ ಹೊಸಬ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳಿರುತ್ತೆ. ನನ್ನ ಕನಸುಗಳನ್ನ ನಮ್ಮದಂಥವ್ರು ಇಬ್ಬರು ವ್ಯಕ್ತಿಗಳು, ಅದರಿಂದ ಇವತ್ತು ನಾನು ಇಲ್ಲಿದ್ದೀನಿ. ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ. ಮೊದಲಿಗೆ ಅಭುವನಸ ಸಂಸ್ಥೆ, ಆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ಮತ್ತು ಕೃಷ್ಣ ಅವರು, ಇವರಿಬ್ಬರು ನನ್ನನ್ನು ನಂಬಲಿಲ್ಲ ಅಂದಿದ್ದರೆ ಖಂಡಿತ ಈ ಸಿನಿಮಾ ಆಗ್ತಾ ಇರಲಿಲ್ಲ. ನಂತರ ನನ್ನ ಅಣ್ಣ, ಸೊ ಲವ್ಲಿ ಅಂತ ಒಂದು ಸ್ಕ್ರಿಪ್ಟನ್ನು ಒಂದು ಸ್ಕ್ರ್ಯಾಚಿಂದನೂ ಕೂಡ ವಸಿಷ್ಠನಿಗೆ ನಾನು ಹೇಳ್ತಾನೆ ಇದ್ದೆ. ನಂದು ಅಣ್ಣಂದು ಸುಮಾರು 8 ವರ್ಷದ ಪರಿಚಯ. ತಮ್ಮನ ಹಾಗೆ ಅವ್ರ ಮನೇಲೇ ನಾನು ತುಂಬ ದಿನಗಳು ಇರ್ತಾ ಇದ್ದೆ. ಸೊ ಅವಾಗಿಂದನೂ ನಾನು ಸ್ಕ್ರ್ಯಾಚಲ್ಲಿದ್ದಾಗಿಂದನೂ ಇದನ್ನು ಹೇಳ್ತಾ ಇದ್ದಾಗ, ಇಲ್ಲ ಡೆವಲಪ್ ಮಾಡು, ತುಂಬ ಚೆನ್ನಾಗಿದೆ, ಕನ್ನಡ ಇಂಡಸ್ಟ್ರಿಗೆ ಈ ಥರದ್ದು ಒಂದು ಕಂಟೆಂಟ್ ಸಿನಿಮಾಗಳು ಬೇಕು, ಕಂಟೆಂಟ್ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಮಾಡೋಣ, ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಮಾಡೋಣ ಅಂತ ಅವ್ರು ನನಗೆ ಮೋಟಿವೇಟ್ ಮಾಡ್ತಾನೆ ಇದ್ರು. ನಾವಿಬ್ಬರು ಕೂಡ ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ರೈಟ್ ಪ್ರೊಡ್ಯೂಸರ್ಗೋಸ್ಕರ. ಯಾಕೆ ಅಂದರೆ ಇವಾಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನಿಸಿರುತ್ತೆ ಓಕೆ ಒಂದು ಕಮರ್ಷಿಯಲ್, ಆ್ಯಕ್ಷನ್ಸ್, ಎಮೋಷನ್ಸ್, ಲವ್ ಡ್ರಾಮಾ ಇರ್ಬೋದು, ಇಲ್ಲ ಒಂದು ರಿವೆಂಜ್ ಸ್ಟೋರಿ ಇರ್ಬೋದು ಅಂತ. ಖಂಡಿತ ಅಲ್ಲ, ಖಂಡಿತ ಇದೊಂದು ರಿವೆಂಜ್ ಸ್ಟೋರಿ ಅಲ್ಲ, ಲವ್ ಡ್ರಾಮಾ ಅಲ್ಲ, ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ. ಇದಿಷ್ಟು ನಿಮಗೆ ಬೇಕಾಗಿರೋದಕ್ಕೋಸ್ಕರ ಇದಿಷ್ಟು ಒಂದು ಕಮರ್ಷಿಯಲ್ ಪ್ಯಾಕೇಜಲ್ಲಿ ನಾವು ಮಾಡಿದ್ದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ಅದರ ಜೊತೆಗೆ ಒಂದು ವಿಷಯ ಇದೆ, ಒಂದು ಕಂಟೆಂಟ್ ಇದೆ, ಅದು ನಮ್ಮ ಕನ್ನಡ ಚಿತ್ರರಂಗ, ಕನ್ನಡಿಗರು ನೀವೆಲ್ಲ ಹೆಮ್ಮೆಯಿಂದ ಖುಷಿಪಟ್ಟು ಹೇಳೋವಂಥ ಸಿನಿಮಾ ಇದಾಗತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತ ನಿಮಗೆ ಮಾರ್ನಿಂಗ್ ಶೋಲೇ ಗೊತ್ತಾಗತ್ತೆ. ನಂತರ ದಯವಿಟ್ಟು ರಿಪೋರ್ಟ್ ತೊಗೊಳ್ಳಿ, ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ. ಯಾಕೆಂದರೆ ಒಬ್ಬ ಹೊಸಬ ಡೈರೆಕ್ಟರ್ ಅಂತ ಬಂದಾಗ, ವಸಿಷ್ಠಣ್ಣ ಅಂತ ಬಂದಾಗ ಅವರು ಕೂಡ ಒಂದು ಪ್ರಾಪರ್ ಲಾಂಚಿಗೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ನಿಮಗೂ ಕೂಡ ಗೊತ್ತು, ಗಾಂಧಿನಗರ ಅಂತ ಬಂದಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಇನ್ವೆಸ್ಟ್ ಮಾಡಿದ್ದೀರಾ, ರಿಟರ್ನ್ಸ್ ಎಲ್ಲಿಂದ ತೆಗಿತಾರೆ, ಈ ಥರ 1000 ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನೆಲ್ಲನೂ ಕೂಡ ಸೈಡಿಗೆ ತಳ್ಳಿ, ಕತೆ ಚೆನ್ನಾಗಿದೆ, ಒಬ್ಬ ಒಳ್ಳೆ ಕಲಾವಿದ ಬೇಕು, ಅದಕ್ಕೆ ನಮ್ಗೆ ವಸಿಷ್ಠ ಅವರಿದ್ದಾರೆ, ಒಬ್ಬ ಡೈರೆಕ್ಟರ್ ಬೇಕು, ಇವನ ಕತೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು, ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಥರದ್ದು ಒಂದು ಕಂಟೆಂಟ್ನ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು. ಆ್ಯಸ್ ಎ ಡೈರೆಕ್ಟರ್ ನಾನು ಮಾಡಿದ್ದೀನಿ. ಈ ಕಂಟೆಂಟ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಖಂಡಿತ ಆಗುತ್ತೆ. ಯಾಕೆ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಈ ಸಿನಿಮಾನ ಕೈ ಬಿಡಬೇಡಿ, ದಯವಿಟ್ಟು ಕಾಪಾಡಿ. ಜೂನ್ 14ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಪ್ಲೀಸ್ ಈ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ನನ್ನ ಅತ್ತಿಗೆ, ಸೊ ಆ ಅತ್ತಿಗೆ ಮದುವೆ ಆಗೋಕ್ಕೂ ಮುಂಚೆಯಿಂದನೂ ನನಗೆ ಗೊತ್ತು, ಆವಾಗಿಂದನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ, ನೀನು ಮಾಡ್ತೀಯ, ನಿನ್ನ ಕೈಲಿ ಆಗತ್ತೆ, ನಿಮ್ಮ ಅಣ್ಣ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ತುಂಬ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನನಗಾಗಲಿ ಅಣ್ಣಂಗಾಗಲಿ ತುಂಬ ಸಪೋರ್ಟ್ ಮಾಡಿರೋದು ನಾನು. ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನೀವು ಅವತ್ತು ಹೇಳಿದ ಮಾತು ಇವತ್ತು ನಾನು ನಿಂತು ಇಷ್ಟು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅದಕ್ಕೆ ಇನ್ನು ಹೀರೋಯಿನ್ ಅಂತ ಬಂದಾಗ ಸ್ಟೆಫಿ ಮ್ಯಾಮ್, ತುಂಬ ಜನ ಹೇಳ್ಬೋದು ಯಾಕೆ ಇಲ್ಲಿ ಯಾರು ಹೀರೋಯಿನ್ಗಳು ಇರಲಿಲ್ವಾ, ಹೊರಗಡೆಯಿಂದ ಕರ್ಕೊಂಬಂದಿದ್ದೀರಾ ಅಂತ. ಹೊರಗಡೆಯಿಂದ ಕರ್ಕೊಂಬರುವಂಥ ಪರಿಸ್ಥಿತಿ ಬಂತು. ಅದು ಯಾಕೆ ಅಂತ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಒಂದು ಪಾತ್ರನ ಮಾಡೋದು ಒಂದು ಹೀರೋಯಿನ್ ಆಗಿ ನಿಜವಾಗ್ಲೂ ಕಷ್ಟ. ಆಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಖಂಡಿತ ನಾನಿಲ್ಲಿ ಪ್ರಯತ್ನ ಮಾಡಿದ್ದೀನಿ. ಸುಮಾರು 6 ತಿಂಗಳು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳ್ನು ಕೂಡ ರೀಚ್ ಮಾಡಿದ್ದೀನಿ. ಅವ್ರು ಒಪ್ಪಿಲ್ಲ ಅನ್ನೋದು ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಬ್ಬ ಹೊಸ ನಿರ್ದೇಶಕ ಆಗಿರೋದ್ರಿಂದ ಇವ್ರು ಯಾವ ರೀತಿ ತೆಗಿತಾರೋ ಮುಂದೆ ನಮ್ಮ ಕೆರಿಯರ್ ಏನಾದ್ರು ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಅವ್ರು ಖಂಡಿತ ಇದ್ದೇ ಇತ್ತು. ಸೊ ಹಾಗಾಗಿ
ಕೆಲವರು ಒಪ್ಪಲಿಲ್ಲ, ನನಗೆ ಆಪ್ಷನ್ ಇಲ್ಲದೆ ಸ್ಟೆಫಿ ಮ್ಯಾಮ್ನ ನಾನು ಹೊರಗಡೆಯಿಂದ ಕರೆಸ್ಬೇಕಾಯಿತು. ಬಟ್ ಈಗ ಅವರು ಅಷ್ಟು ಮುದ್ದಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ನನಗನ್ನಿಸ್ತು, ಓಕೆ ನಾನು ಕರೆಕ್ಟಾಗೇ ಮಾಡಿದ್ದೀನಿ ಅಂತ. ನಾನು ಯಾವುದೂ ತಪ್ಪು ಮಾಡಿಲ್ಲ. ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯಿನ್ನ ತಂದಿದ್ದೀನಿ ಅಂತ ಖುಷಿ ಇದೆ. ಸೊ ಜನನಿ ಮ್ಯಾಮ್, ಥ್ಯಾಂಕ್ ಯು. ಬಿಕಾಸ್ ನನಗೂ ಅದೊಂದು ಟೆನ್ಷನ್ ಇದ್ದೇ ಇರ್ತಿತ್ತು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಸಮೀಕ್ಷಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬ ಮೇಜರ್ ರೋಲ್ ನೀವು ಪ್ಲೇ ಮಾಡ್ತೀರಾ ಸಿನಿಮಾಲಿ. ಅದೇನೋ ಅಂತ ಫಿಲಿಮ್ ರಿಲೀಸ್ ಆದಮೇಲೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಸಮೀಕ್ಷಾ ಮ್ಯಾಮ್ ಸಿರಿ ಅನ್ನೋ ಒಂದು ಪಾತ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಖಂಡಿತ ನಿಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಇನ್ನು ವಂಶಿಕಾ, ಟ್ರೈಲರಲ್ಲಿ ಒಂದು ಶಾರ್ಟ್ ನೋಡಿದ್ರಿ ನೀವು. ಆ ಒಂದು ಶಾರ್ಟ್ಗೆ ಅವಳು ಎಷ್ಟು ಕಷ್ಟ ಬಿದ್ದಿದ್ದಾಳೆ ಅಂದರೆ, ಸಮುದ್ರ ಬೆಳಗ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ಸಮುದ್ರ ಹತ್ರ ರಾತ್ರಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಆ ವೇವ್ ಸೌಂಡ್ ಆಗಿರಲಿ, ಅದ್ರದ್ದು ವಾಲ್ಯೂಮ್ ಆಗಿರಲಿ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಸಮುದ್ರದ ಪಕ್ಕ ನಿಂತು ಮಳೆಯಲ್ಲಿ ನೆಂದು ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ನ 5 ಮಿನಿಟ್ಸ್ ನಾನು ಶೂಟ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಆ ವಯಸ್ಸಿಗೆ ಅವಳು ಅಷ್ಟು ಸಪೋರ್ಟ್ ಮಾಡಿದ್ದಾಳೆ. ವಂಶಿ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಆ್ಯಂಡ್ ನನ್ನ ಟೀಮ್, ನನ್ನ HODs ಅಂತ ಬಂದಾಗ ಅಶ್ವಿನ್ ಸರ್, ಹರೀಶ್ ಸರ್, ಪ್ರತಾಪ್ ಸರ್ ಆ್ಯಂಡ್ ಪ್ರಮೋದ್ ಸರ್, ನಿಮ್ಮ ವರ್ಕ್ ಬಗ್ಗೆ, ನಮ್ಮ ವರ್ಕ್ ಬಗ್ಗೆ ಖಂಡಿತ ಜೂನ್ 14 ಮಾತಾಡ್ತಾರೆ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥರದ ಹೀರೋ ನಾನಲ್ಲ. ನಮ್ದು ಡೈಲಾಗ್ ಎಲ್ಲ ಏನಿಲ್ಲ, ಬರೀ ಸಿನಿಮಾಲ್ಲಿ ಮಾತ್ರ ಡೈಲಾಗ್ ಎಲ್ಲ ವಸಿಷ್ಠ ಹೇಳ್ತಾನೆ ವಿದೌಟ್ ಮೈಕ್. ಅವರ ಡೈಲಾಗು ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ 2ಗೆ ಡೈರೆಕ್ಟ್ ಆಗಿ ಬರಬೇಕು, ಅವಾಗಲೇ ನೋಡೋಕ್ಕಾಗೋದು. ಅಪ್ಡೇಟ್ ಅಂತೇಳಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ, ಇದು ಲವ್ಲಿ ಸಮಯ ಆಗಿರೋದ್ರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ. ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ. ಆ್ಯಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲಪ್ಪ ನಾನು, ನನ್ನ ಗಂಡನ ಸಿನಿಮಾಗೆ ತುಂಬ ನರ್ವಸ್ ಆಗ್ತಿದೆ. ಗುರು, ಥ್ಯಾಂಕ್ ಯು. ಅಯ್ಯೋ, ಸೀರಿಯಸ್ಲಿ ನಿಜ ಹೇಳಬೇಕು ಅಂದರೆ ನನ್ನ ರಿಷಬ್ ಅವರ ಪರಿಚಯ ಒಂದು 7-8 ವರ್ಷದ ರಿಕ್ಕಿ ಸಿನಿಮಾದಿಂದ. ಸೊ ಆ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬಂದಿದೆ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇವತ್ತಿನ ಜನ್ರೇಷನ್ಗೆ ಪರ್ಸ್ನಲ್ ಲೈಫ್ನ, ಪ್ರೊಫೆಷನಲ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಕೂಡ ಎಕ್ಸಾಂಪಲ್ಲೇ. ಥ್ಯಾಂಕ್ ಯು. ಬಟ್ ಇಲ್ಲ, ಅದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ, ಪ್ರಗತಿ ಅವ್ರಿಗೆ ಟೈಮ್ ಕೊಡ್ತಾರೆ, ಹೀಗೆ ಇಂಥ ಒಳ್ಳೆ ಸಿನಿಮಾಗಳು ನಮಗೆ ಕೊಡ್ತಾರೆ ಆ್ಯಂಡ್ ನಮ್ಮ ಕನ್ನಡನ ಇಡೀ ಇಂಡಿಯಾ ಮಾತಾಡೋ ಹಾಗೆ ಮಾಡ್ತಾರೆ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೀರಿಯಸ್ಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಎಸ್, ಲವ್ಲಿ. ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕಂದರೆ ಫಸ್ಟ್ ಲಾಂಚ್ ಆದಂಥ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ, ಮತ್ತು ಸೆಕೆಂಡ್ ಸಾಂಗ್ ಬಂತು, ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ. ಇವತ್ತು ಟ್ರೈಲರ್ ಲಾಂಚ್ ಆಯಿತು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಲವ್ಲಿ ಆಗಿದೆಯಾ ಟ್ರೈಲರ್? ಎಸ್, ಇದೇ ಜೂನ್ 14ಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು, ಡಿರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇವರು ಎಲ್ಲರೂ ಬಂದು ನಮ್ಮ ಲವ್ಲಿ ಸಿನಿಮಾಗೆ ವಿಶಸ್ನ ಬಯಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಒಂದು ಅಂತ ಇದು ತೋರಿಸ್ಕೊಡುತ್ತೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಸೀರಿಯಸ್ಲಿ ಮೀನ್ಸ್ ಅ ಲಾಟ್. ಹೌದು, ನಾನೀಗ ರೆಸ್ಟಲ್ಲಿದ್ದೀನಿ, ಆದಷ್ಟು ಬೇಗ ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನಾನು ಲವ್ಲಿ ತಂಡದ ಒಂದು ಟೀಮ್ ಮೆಂಬರ್ ಆಗಿ ನಾನು ಇದ್ದೀನಿ. ಸೊ ಖುಷಿ ಆಗುತ್ತೆ ಅದಕ್ಕೆ. ಸೀರಿಯಸ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಅಷ್ಟು ನರ್ವಸ್ ಆಗಿದ್ರಿ. ಕೆಲಸನೇ ಮಾತಾಡುತ್ತೆ ವೆರಿ ಸೂನ್. ಆ್ಯಂಡ್ ಸ್ಟೆಫಿ, ನಮ್ಮ ಪಾಟೀಲ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ನಿಮಗೆ. ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಅವರು. ಆ್ಯಂಡ್ ಕನ್ನಡ ಕಲಿತು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾಲಿ. ಆಲ್ ದ ಬೆಸ್ಟ್ ಸ್ಟೆಫಿ. ಆ್ಯಂಡ್ ನನ್ನ ಗಂಡನ ಬಗ್ಗೆ ನಾನು ಮಾತಾಡಬೇಕು, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮಾತಾಡ್ತೀನಿ.
ದಿನ ನಾನು ನೋಡ್ತಿರ್ತೀನಿ ಅಲ್ವಾ, ಕೆಲಸ ಮೊದಲು, ವರ್ಕ್ ಇಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಾನೇನು ಅಂದ್ಕೊಂಡೆ ಅಂದರೆ, ಬಹುಶಃ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿಲ್ಲ ಅಂದಿದ್ದಿದ್ರೆ ಈ ವಿಜುವಲ್ಸ್ ನೋಡಾದ್ರೂ ನಾನು ಲವಲ್ಲಿ ಬೀಳ್ತಿದ್ದೆ ಫಸ್ಟ್ ಶೋರ್. ಅಷ್ಟು ಸ್ಮಾರ್ಟಾಗಿ ಕಾಣ್ತಾರೆ. ಆ್ಯಂಡ್ ಇವ್ರು ಯಾವಾಗಲೂ ಹೇಳೋದು ಬರೀ ಕಾಣೋದಷ್ಟೇ ಅಲ್ಲ, ಬರೀ ಮಾಸ್ ಅಷ್ಟೇ ಅಲ್ಲ, ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ, ಕತೆ, ಒಂದು ಗಟ್ಟಿ ಕತೆ ಇರಬೇಕು ಒಂದು ಸಿನಿಮಾ ಅಲ್ಲಿ, ಅದನ್ನು ನಂಬ್ಕೊಂಡೆ ನಾನು ಸಿನಿಮಾ ಮಾಡೋದು ಅಂತ. ನನಗೆ ಗೊತ್ತು ಆ್ಯಸ್ ಅ ಆ್ಯಕ್ಟರ್ ಎಷ್ಟು ಸಿನಿಮಾಗಳು ಬಂದರೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕಣ್ಮುಂದೆ ದುಡ್ಡು ಕಾಣ್ತಾ ಇರುತ್ತೆ. ಆ ಬೇರೆ ಸಿನಿಮಾಗಳನ್ನ ಬೇಡ ಅಂದು ಲವ್ಲಿಗೋಸ್ಕರ ಕಾದು ಆಲ್ಮೋಸ್ಟ್ 1 ವರ್ಷ ಆಯಿತಾ, 2 years ಆಲ್ಮೋಸ್ಟ್ 2.5 to 3 years ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಇಷ್ಟರಲ್ಲೂ ತೊಡಗಿಸ್ಕೊಂಡು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಸೊ ಇಡೀ ತಂಡ ಒಂದಾಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇಡೀ ತಂಡದ ಮೇಲೆ ಇರಬೇಕು. ಸೊ ಸಪೋರ್ಟ್ ಮಾಡ್ತೀರಾ? ಖಂಡಿತ ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ನಾನು ಮಾತಾಡೋಕ್ಕೆ ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ್ಣ ಅವ್ರನ್ನ, ಶಿವಣ್ಣನ ಮತ್ತು ರವಿ ಸರ್ 3 ಜನ ನೋಡ್ರೆ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬಂದಿನಿ, ಇನ್ನು ಯಾರಿಗೂ ಅದನ್ನ ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಇಟ್ಟೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ. ಅವರು ಟೆಂಪಲ್ ರನ್ನಲ್ಲಿದ್ದರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜುಗೆ ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದಾರೆ ರಿಷಬ್, ನಾವು ಒಂದ್ಸಲಿ ಅವ್ರ ಕಾಲಿಗೆ ಬೀಳ್ಬೇಕು ನಾನು ಅಂತ. ಗುರು ದೇವರಾಣೆ, ನನ್ನ ತಾಯಾಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಈಡೇರ್ತು. ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ, ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂವರ್ ಥರ ಒಂದಿಷ್ಟುದ್ದ ಬರೆದಿದ್ದೆ ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದ್ರಿ. ನಿಮ್ಮ ಆ ಒಂದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ, ಆ ಶಕ್ತಿ ನಿಮ್ಮಲ್ಲಿ ಇದೆ. ಕಾಂತಾರ 1 ಆಗ್ತಿದೆ ಈಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನಗಿರಬೇಕು ಒಂದು ಕಡೆ. ಆ್ಯಂಡ್ ನೀವು ಬಂದು ಹರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ. ನಾನು ಇಲ್ಲಿ ಈ ಒಂದು ವೇದಿಕೆ, ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಯಾಕೆ ಅನ್ನಿಸ್ತು ಅಂದರೆ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದರೆ, ನಮ್ಮ ಕೆ ಮಂಜು ಅವರು, ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು, ನಮ್ಮ ಜಡೇಶ್, ಸುಧಾ ಆ್ಯಂಡ್ ನರ್ತನ್ ಸರ್, ನನ್ನ ಡಾರ್ಲಿಂಗ್ ರಾಮ್, ನನ್ನ ದೋಸ್ತ ಹೆಂಗದಿಲ್ಲ ಡೈಲಾಗ್ ಚಚ್ದಲ್ಲೇ ನವೀನ, ಪೃಥ್ವಿ ಚೇತು ಅವರು, ನಮ್ಮ ನಿರ್ದೇಶಕರು, ಎಲ್ಲರೂ ನಮ್ಮ ಶಿವರಾಜ್ ಕೆ ಆರ್ ಪೇಟೆ ಶಿವಣ್ಣ, ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿಲ್ಲದೇನೋ ನನ್ನ ಬದುಕಿಗೆ, ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು, ಅವರ ಪ್ರೀತಿ, ಅವರ ಸಹಾಯನೂ ಹೌದು, ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ, ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ. ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ, ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು. ನಿಮ್ಮ ಕೃಪಾ ಕಟಾಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಲವ್ ಯು. ಲವ್ಲಿ ಈ ಸಿನಿಮಾ ಹೆಂಗಿದೆ? ಟ್ರೈಲರ್ ತುಂಬ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು. ತುಂಬಾ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ. ಇನ್ನೇನು ಜೂನ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ. ಆದರೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು, ಅಭುವನಸ ಸಂಸ್ಥೆ. ಈ ಸಂಸ್ಥೆ ನಿಲ್ಲಬೇಕು, ಈ ಸಂಸ್ಥೆ ಗೆಲ್ಲಬೇಕು. ಯಾಕೆಂದರೆ ನಾನಾಗಲಿ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ, ನನ್ನ ತಮ್ಮ ಅವನ ಒಂದು ಕನಸು ಈ ಲವ್ಲಿ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ
ಮುಂದೆ ಬಂದಿದ್ದಕ್ಕೆ ಧನ್ಯವಾದ. ಆ್ಯಂಡ್ ಈ ಥರ ಇನ್ನೂ ಹಲವಾರು ಕನಸುಗಳಿಗೆ, ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನೂ ಅವಕಾಶ ಮಾಡ್ಕೊಡೋಂಗೆ ಬೆಳೀರಿ, ದೊಡ್ಡ ಮಟ್ಟದಲ್ಲಿ ಬೆಳೀರಿ. ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ. ಏನಂತೀರಿ ಹೇಳ್ದಾಮ? ಒಳ್ಳೇದಾಗಲಿ ಎಲ್ರಿಗೂ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಡೈಲಾಗ ದಿಲ್ದಲ್ಲಿರ್ಬೇಕಾದ ಬೀದಿಗೆ ಬಂದ್ಬಿಟ್ರೆ ಹುಲಿ ಆಗ್ಬಿಡಕ್ಕಿಲ್ಲಕಲ್ಲ. ಇಲಿನೇ ಹುಲಿನೇ. ಏನಂದ್ರ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ನಲ್ಲ, ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಈ ಟ್ರೈಲರ್. ಈ ಟ್ರೈಲರ್ ಇಂಟು 100 ಸಿನಿಮಾದಲ್ಲಿದೆ. ಅಷ್ಟೇ ಅದ್ಭುತವಾದ ಕತೆ, ಅಷ್ಟೇ ಮನೋರಂಜನೆಯ ಕಥೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ, ನಮ್ಮ ಸಮಾಜದ ಕತೆ. ಇಂಥ ಒಂದು ಕಥೆಗೆ ಕೈ ಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದರು, ದತ್ತಣ್ಣನಿಂದ ವಂಶಿಕನ್ ತನಕ, ಸ್ಟೆಫಿ, ಸಮೀಕ್ಷಾ, ನೀವೆಲ್ಲರೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕೇಶವ್ ಆಗಲಿ, ಪ್ರತಾಪ್ ಆಗಲಿ, ಅಶ್ವಿನ್ ಆಗಲಿ, ಇವತ್ತೆಲ್ಲ ಹೊಸ ಹೆಸರು ಅನ್ಸ್ಬೋದು. ಈ ಸಿನಿಮಾ ಬಂದ ಮೇಲೆ ಬರೆದು ಕೊಡ್ತೀನಿ ನೋಡಿ, ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ, ತುಂಬ ದೊಡ್ಡ ಹೆಸರಾಗ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾ ಮೇಲಿರಲಿ. ಧನ್ಯವಾದ. ಲವ್ ಯು ಆಲ್. ಜೈ ಚಾಮುಂಡಿ. ಬ್ಯಾಕ್ ಬೆಂಚರ್ಸ್ಗೆ ಆಲ್ ದ ಬೆಸ್ಟ್ ಅಪ್ಪ. ಫಸ್ಟ್ ಫ್ರೆಂಡು ಅಂತ ಹೇಳಿ ನನ್ನ ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬ ಹಿಂದೆ ಏನು ಮಾಡಲಿಲ್ಲ, 2-3 ದಿವಸ ಹಿಂದೆ ಅಷ್ಟೇ ಕಾಲ್ ಮಾಡಿದ್ದು. ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಏನಂದರೆ ಇವರ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ, ಮಾತಾಡೋದು ಎಷ್ಟು ಮಾತಾಡೋರು ಕಡಿಮೆ ಆಗುತ್ತೆ. ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ. ಆದಷ್ಟು ಎಷ್ಟೋ ಉದಾಹರಣೆ ನಮ್ಮ ಮುಂದೆ ಇದೆ. ಇತ್ತೀಚೆಗೆ ಪೆದ್ರು, ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ. ಸೊ ಈ ರೀತಿ ಕಂಟೆಂಟನ್ನು, ಒಳ್ಳೆ ಕಂಟೆಂಟ್ ಸಿನಿಮಾನ ನಮ್ಮ ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸೋ ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ನಿಲ್ತಾರೆ. ಸೊ ನಿಮ್ಮಂಥವರು ನಮಗೆಲ್ರಿಗೂ ಮಾರ್ಗದರ್ಶನ, ದಾರಿದೀಪ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಪ್ರತಿ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ. ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ. ಸಿನಿಮಾ ನಮಗೆ ಕಲಿಸ್ತಾ ಹೋಗಬೇಕು, ಅದು ನಮ್ಮನ್ನು ಮತ್ತು ನಮ್ಮೊಳಗಡೆ ಇರೋ ಫಿಲ್ಮ್ ಮೇಕರ್ನು ಕೂಡ ಬೆಳೆಸ್ತಾ ಹೋಗ್ಬೇಕಂತ. ಸೊ ಅದೇ ಹಾದಿಲಿ ನಾವೆಲ್ಲ ನಡ್ಕೊಂಡು ಹೋಗಬೇಕು. ಯಾಕಂದರೆ ದತ್ತಣ್ಣವ್ರು ಆವಾಗ ಹೇಳ್ತಾ ಇದ್ರು, ಅಂಥ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ, ನಮ್ಮ ಜೊತೆಗೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ. ಅಂಥ ಎಷ್ಟೋ ಕಲಾವಿದರುಗಳು, ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ. ಶೆಟ್ರೆ, ಬಟ್ ವೇದಿಕೆ ಮೇಲೆ ಒಂದು ತುಂಬ ಡಿವೈನ್ ಮೂಮೆಂಟ್ ನಡೀತು. ಅವರು ಹೇಳಿದಾಗೆ ದೊಡ್ಡ ದೊಡ್ಡ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದುಂಟು. ನಿಮಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ, ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು, ಅವರಿಗೆ ಕಂಡಂಥ ಒಂದು ಬೆಳಕಿರ್ಬೋದು, ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆ ಮೂಮೆಂಟ್ ಹೆಂಗಿತ್ತು? ನೀವು ಆ್ಯಕ್ಚುಲಿ ಟಚ್, ನೀವು ಭಾವುಕರಾಗ್ಬಿಟ್ರಿ ಅದನ್ನು ನೋಡಿ. ಇಲ್ಲ, ಅಷ್ಟು ದೊಡ್ಡವನು ನಾನಲ್ಲ, ತುಂಬ ಕಷ್ಟ ಆಗುತ್ತೆ ಇದು. ಅದೇ ಅಂದರೆ ಆ ಥರದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಹಾಗಾಗಿ ಅದು ನಾನೇನು ತೊಗೊಳ್ಳಲ್ಲ ಅದನ್ನು, ಯಾಕಂದ್ರೆ ಅಷ್ಟು ದೊಡ್ಡವನು ನಾನಲ್ಲ. ಇಲ್ಲ ಇದು ಅದೇನಿದ್ರು ಸಿನಿಮಾಗೆ ಅಂತ ಅನ್ಕೊಂಡು ನಾನು ಬಿಟ್ಬಿಡ್ತೀನಿ. ಇದು ಏನಂದ್ರೆ ನಿಮ್ಮ ಮೂಲಕ ಆ ಸಿನಿಮಾ ಆಗಬೇಕು ಅಂತ ಬರೆದಿತ್ತು, ಅದು ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ. ಆ್ಯಂಡ್ ಇಟ್ಸ್ ಹಿಸ್ ಡಿವೈನ್ ಪವರ್ ವಾಟ್ ಮೇಡ್ ಹಿಮ್ ಡೂ ದ್ಯಾಟ್. ಶೆಟ್ರೆ, ಒಂದು ಕೆಲಸ ಮಾಡಿ, ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡಿಬಿಟ್ರು ಆ ಪಾತ್ರಕ್ಕೋಸ್ಕರ. ಒಂದು ಅಪ್ಪಗೆ ಕೊಟ್ಬಿಡಿ, ಒಂದು ಹಗ್ ಕೊಟ್ಬಿಡಿ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಆ ಡಿವೈನ್ ಪವರ್ ಈಗ ನಿಮಗೂ ಬಂದಿದೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಗಿದೆ. ಮೊನ್ನೆ ನೋಡಿದ್ರಲ್ಲ, ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು, ಶೆಟ್ರಿನೇ ಲಾಂಚ್ ಮಾಡಿದ್ದು. ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ. ನಿಮ್ಮ ಹರಿಪ್ರಿಯ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನು ತಗೊಂಡ್ಬಂದಿದ್ದಾರೆ. ಹರಿಪ್ರಿಯ ಅವರೇ, ಗಿಫ್ಟ್ ಇದೆ. ಗುರು ನಿಮ್ಮ ಫೇವ್ರೆಟ್. ಥ್ಯಾಂಕ್ ಯು. ನೆನಪಿದ್ಯಾ? ಏನು ಸರ್ ಅದು ಹೇಳೋ ಅಂಥದ್ದೇ ಸರ್? ಏನಿಲ್ಲ, ಚಾಕ್ಲೇಟು ಶೂಟಿಂಗ್ ಆಗ್ಬೇಕಾದ್ರೆ ಇವ್ರ ಹತ್ರ ನಾವು ದಿವಸ ತೊಗೊಳ್ತಾ ಇದ್ವಿ, ಒಂದು ಬಂಡ್ಲು ತೊಗೊಂಬಂದಿದ್ದಾರೆ ಇವರು. ಥ್ಯಾಂಕ್ ಯು. ಅಲ್ಲ, ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ, ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕಿನ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಅವ್ರು ತಗೊಂಬಂದಿದ್ದಾರೆ. ನಾನೊಬ್ಬ ಮಾತ್ರ ಅಲ್ಲ, ಇಡೀ ಸೆಟ್ಟು ಇದನ್ನೇ ಮಾಡ್ತಾ ಇದ್ದು. ಲಾಸ್ಟಿಗೆ ಬೇರೆ ಶೆಡ್ಯೂಲು, ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಒಂದು ಬ್ಯಾಗೆಲ್ಲ ಚಾಕ್ಲೇಟ್ ತರ್ತಿದ್ರು ಅವರು. ಸೂಪರ್. ನಾನು ಆವಾಗ ಸ್ವಲ್ಪ